ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖದಲ್ಲಿ ಊತ ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ? ಸ್ಟ್ರೆಸ್ ಹಾರ್ಮೋನ್ ಅಥವಾ ಕಾರ್ಟಿಸೋಲ್ ನಿಮ್ಮಲ್ಲಿ ಏನಾದರೂ ಹೆಚ್ಚಾಗಿದೆಯಾ? ಹಾಗಾದ್ರೆ ಸೈನ್ಸ್ ಇನ್ಸ್ಪೈರ್ಡ್ ಈ ಹರ್ಬಲ್ ಟೀ ನಿಮ್ಗೋಸ್ಕರ. ಟೇಸ್ಟ್ ಚೆನ್ನಾಗಿದೆ, ಕುಡಿತಾ ಇದ್ರೆ ಖಾಮ್ ಅಂತ ಅನ್ಸುತ್ತಾ ಇದೆ. ಒಂದು 10 ತುಳಸಿ ಎಲೆ ತಗೊಳ್ಳಿ ಆಯ್ತಾ. ಇದೊಂದು ಅಡಾಪ್ಟೋಜೆನಿಕ್ ಹರ್ಬ್. ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಮಟ್ಟನ ಇದು ಕಡಿಮೆ ಮಾಡಲಿಕ್ಕೆ ಮತ್ತೆ ಸ್ಟ್ರೆಸ್ನ ತಡೆಯುವಂತಹ ಸಾಮರ್ಥ್ಯ ಹೆಚ್ಚಿಸುವಂತಹ ಗುಣ ಇದರಲ್ಲಿರುತ್ತೆ. ಸಂಶೋಧನೆಗಳಲ್ಲಿ ಇದು ಸಾಬೀತಾಗಿದೆ. ರೆಫರೆನ್ಸ್ ಪೇಜ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅರ್ಧ ಸ್ಪೂನ್ ಅಷ್ಟು ಅಶ್ವಗಂಧ ಪುಡಿನ ತಗೊಳ್ಳಿ ಆಯ್ತಾ. ದೀರ್ಘಕಾಲದ ಒತ್ತಡದಿಂದ ಹೆಚ್ಚಾಗುವಂತಹ ಕಾರ್ಟಿಸೋಲ್ ಅನ್ನ ಕಡಿಮೆ ಮಾಡಲಿಕ್ಕೆ ಮತ್ತೆ ಅಡ್ರಿನಲ್ ಅಸಮತೋಲನದಿಂದ ಉಂಟಾಗೋ ಮುಖದ ಊತವನ್ನ ಶಮನ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸ್ವಲ್ಪ ದಾಲ್ಚಿನ್ನಿ ಅಥವಾ ಸಿನಮನ್ ತಗೊಳ್ಳಿ ಆಯ್ತಾ. 2 ವೆರೈಟಿ ಸಿಗುತ್ತೆ. ನಾವು ಅಡುಗೆಗೆ ಹಾಕ್ತೀವಲ್ಲ ಅದಲ್ಲ, ಇದನ್ನ ತಗೊಳ್ಳಿ. ಯಾಕಂದ್ರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಸ್ಥಿರಗೊಳಿಸ್ಬಿಟ್ಟು ಪರೋಕ್ಷವಾಗಿ ಕಾರ್ಟಿಸಲ್ ಪ್ರತಿಕ್ರಿಯೆಯನ್ನ ನಿಯಂತ್ರಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ 1 ಸ್ಪೂನ್ ಅಷ್ಟು ಲೆಮನ್ ಜೆಸ್ಟ್ ತಗೊಳ್ಳಿ. ಹಂಗಂದ್ರೆ ನಿಂಬೆ ಹಣ್ಣಿಂದು ಸಿಪ್ಪೆನ ಚೆನ್ನಾಗಿ ತುರ್ಕೊಳ್ಳಿ ಆಯ್ತಾ. ಯಾಕೆ ಅಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಮತ್ತೆ ನ್ಯಾಚುರಲ್ ಆಗಿ ಇದೊಂದು ಡಯೋರೆಟಿಕ್ ಪ್ರಾಪರ್ಟಿಗಳನ್ನ ಹೊಂದಿರುತ್ತೆ. ಹಾಗಂದ್ರೆ ನಿಮ್ಮ ದೇಹದಲ್ಲಿ ಎಷ್ಟು ವಿಷಕಾರಿ ಅಂಶ ಇರುತ್ತೋ, ಟಾಕ್ಸಿಕ್ಗಳಿರುತ್ತೋ ಅವುಗಳನ್ನ ಹೊರ ಹಾಕ್ಲಿಕ್ಕೆ ಮತ್ತೆ ಊತನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈಗ ಇದನ್ನೆಲ್ಲ 1.5 ಗ್ಲಾಸ್ ನೀರು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಆಯ್ತಾ. ಅದಾದ್ಮೇಲೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ. ಇಲ್ಲ ಅಂತಂದ್ರೆ ಬೆಳಗ್ಗೆ 11 ಗಂಟೆ ಹಂಗೆ ಆ ರೀತಿ ಕುಡೀರಿ. ಅಕಸ್ಮಾತ್ ಯಾರಾದರೂ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೊಳ್ತಿದ್ರೆ ಅಥವಾ ಕೆಲವೊಂದೊಂದು ಸಪ್ಲಿಮೆಂಟ್ಸ್ ತಗೊಳ್ತಾ ಇದ್ರೆ 2 ಅವರ್ಸ್ ಗ್ಯಾಪ್ ಕೊಟ್ಟು ತಗೊಳ್ಳಿ ಆಯ್ತಾ. ಸಪ್ಲಿಮೆಂಟ್ ತಗೊಂಡ್ಮೇಲೆ 2 ಅವರ್ಸ್ ಆದ್ಮೇಲೆ ಇದನ್ನ ಕುಡೀರಿ. ಯೂಶಲಿ ನಮ್ಗೆ ಏನಾದ್ರು ಸ್ಟ್ರೆಸ್ ಜಾಸ್ತಿ ಆಯ್ತು ಅಂತಂದ್ರೆ ಕಾರ್ಟಿಸೋಲ್ ಹಾರ್ಮೋನು ಹೈ ಆಗೋಗ್ಬಿಡುತ್ತೆ. ಆ ರೀತಿ ಕಂಟಿನ್ಯೂಸ್ ಆಗಿ ಹೈಯಲ್ಲೇ ಇತ್ತು ಅಂತಂದ್ರೆ ವೆಯ್ಟ್ ಗೇನ್ ಆಗುತ್ತೆ, ಆಮೇಲೆ ಸ್ಕಿನ್ ಇಶ್ಯೂಸ್ ಎಲ್ಲ ಬರುತ್ತೆ, ಮತ್ತೆ ನಮ್ಮ ಬೋನ್ ಡೆನ್ಸಿಟಿನೂ ಕಡಿಮೆ ಆಗೋಗ್ಬಿಡುತ್ತೆ, ಹೈ BP ಬರುತ್ತೆ, ಶುಗರ್ ಬರುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ಗಳಾಗುತ್ತೆ, ನಿದ್ದೆಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ನಮಗೆ ಮೂಡ್ ಸ್ವಿಂಗ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಯಾವಾಗ್ಲೂ ಕೂಡ ನಿಮ್ಮ ಸ್ಟ್ರೆಸ್ ಹಾರ್ಮೋನ್ನ ಕಡಿಮೆ ಮಾಡ್ಕೊಳ್ಳಿ. ಇದು ಸೈನ್ಸ್ ಬೇಸ್ಡ್ ಟೀ ಆಯ್ತಾ. ನಿಮ್ಗೇನಾದ್ರೂ ಡೌಟ್ ಇತ್ತು ಅಂದ್ರೆ ಅದಕ್ಕೆ ರೆಫರೆನ್ಸ್ ಪೇಪರ್ಗಳೆಲ್ಲ ಹಾಕಿರ್ತೀನಿ, ರಿಸರ್ಚ್ ಪೇಪರ್ಗಳು, ನೀವು ಅದನ್ನ ಓದ್ಕೊಬೋದು. ಮನೇಲಿ ಅಟ್ಲೀಸ್ಟ್ ವಾರದಲ್ಲಿ 4 ಸಲ ಆದ್ರೂ ಕುಡೀರಿ. ಯಾರಿಗಾದ್ರೂ ಸ್ಟ್ರೆಸ್ ಇದ್ರೆ ಮಿಸ್ ಮಾಡದೆ ಅವ್ರಿಗೆ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ವಾರದಲ್ಲಿ ಒಂದು 4 ಸಲ ಆದ್ರೂ ಕುಡೀರಿ. ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋ ಮಿಸ್ ಆಗಬಾರ್ದು ಅಂದ್ರೆ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು.